ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾಂ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚಿತ್ರಾಪುರ ಮಠದ ಪರಿಜ್ಞಾನ ಫೌಂಡೇಶನ್ ಮುಖಾಂತರ ಈ ಒಂದು ಪರಿಮೋಚನಾ ಸಂಸ್ಥೆ ಅಥವಾ ಪರಿಮೋಚನಾ ಒಂದು ಯೋಜನೆ ಆಚರಣೆಗೆ ಬಂದಿರುವಂಥದ್ದು ಭಾಳ ಉಪಯುಕ್ತವಾಗಿದೆ. ಗುರುಗಳ ಒಂದು ದೂರದೃಷ್ಟಿಯ ಫಲವಾಗಿ ಇವತ್ತು ಸಾಮಾನ್ಯ ಒಂದು 850 ಕುಟುಂಬಗಳು ಉತ್ತಮ ರೀತಿಯ ಬದುಕನ್ನು ಸಾಗಿಸ್ತಾ ಇದ್ದಾವೆ. ಈಗ 15 ವರ್ಷಗಳ ಹಿಂದೆ ಅತ್ಯಂತ ಬಡತನದಲ್ಲಿ ಉದ್ಯೋಗಕ್ಕಾಗಿ ಜೀವನೋಪಾಯಕ್ಕಾಗಿ ಬೇರೆ ಬೇರೆ ಊರುಗಳಲ್ಲಿ ಉಳ್ಕೊಂಡು ಹೋಟೆಲ್ ಅಥವಾ ರೈಸ್ ಮಿಲ್ಗಳಲ್ಲಿ ಹಮಾಲಿ ಕೆಲಸ ಮಾಡಿಕೊಂಡು ಬಂದಂಥ ಹಣದಲ್ಲಿ ಜೀವನ ಸಾಗಿಸುವಂಥದ್ದು ಪರಿಸ್ಥಿತಿ ಇತ್ತು. ಈಗ ಪರಿಮೋಚನಾ ಯೋಜನೆಯ ಮುಖಾಂತರ ಧನ ಸಹಾಯವನ್ನು ಪಡೆದುಕೊಂಡು ಬೇರೆ ಬೇರೆ ಉದ್ಯೋಗಗಳಲ್ಲಿ ಮಲ್ಲಿಗೆ ಕೃಷಿ ಇರ್ಬೋದು, ಈ ಥರ ಬೇರೆ ಬೇರೆ ಉದ್ಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಒಂದು ಯೋಜನೆಯಲ್ಲಿ ಮಠದಿಂದ ಬಂದಂಥ ಈ ಸಹಾಯವನ್ನು ಪ್ರಸಾದ ಅಂತ ಸ್ವೀಕರಿಸಿ ಉತ್ತಮ ಉದ್ಯೋಗಕ್ಕಾಗಿ ವಿನಿಯೋಗಿಸಿಕೊಂಡು ಒಳ್ಳೆಯ ಫಲವನ್ನು ಕಂಡಿದ್ದಾರೆ, ಉತ್ಪನ್ನವನ್ನು ಕಂಡಿದ್ದಾರೆ. ಈಗ ಬದುಕನ್ನು ಸಹ ಉತ್ತಮ ರೀತಿಯಲ್ಲಿ ಸಾಗಿಸ್ತಾ ಇದ್ದಾರೆ ಜನ. ಯಾಕೆಂದರೆ ನಮಗೆ ಸಾಕಷ್ಟು ಉದಾಹರಣೆಗಳು ಕಾಣ್ತವೆ. ಹೈದರಾಬಾದು ಅಥವಾ ಬೆಂಗಳೂರಂಥ ದೊಡ್ಡ ದೊಡ್ಡ ಸಿಟಿಯಲ್ಲಿ ಕೂಲಿ ಮಾಡಿಕೊಂಡಂಥ ಜನ ಇವತ್ತು ಊರಲ್ಲಿ ಸಣ್ಣ ಪುಟ್ಟ ಸ್ವಂತ ಉದ್ಯೋಗಗಳನ್ನು ಪ್ರಾರಂಭಿಸಿಕೊಂಡು ಹೆಂಡತಿ ಮಕ್ಕಳೊಟ್ಟಿಗೆ ಜೀವನ ಸಾಗಿಸ್ತಾ ಇದ್ದಾರೆ. ಉರುವಲಿಗಾಗಿ ಎಷ್ಟೆಷ್ಟೋ ದೂರದಿಂದ ಕಟ್ಟಿಗೆ ತೊಗೊಂಬಂದು ಕಷ್ಟಪಡ್ತಾ ಇರುವಂಥ ಹೆಣ್ಮಕ್ಳು ಇವತ್ತು ಮನೆಯಲ್ಲಿ ಸೋಲಾರ್ ಯೂನಿಟನ್ನು ಅಳವಡಿಸ್ಕೊಂಡು ಸೋಲಾರ್ ಯೂನಿಟ್ನಿಂದ ಬಿಸಿನೀರನ್ನು ಇದನ್ನು ಮಾಡಿಕೊಂಡು ಬದುಕನ್ನು ಅತ್ಯಂತ ಸುಗಮ ಮಾಡಿಕೊಂಡಿದ್ದಾರೆ. ಮಕ್ಕಳನ್ನು ಶಾಲೆಗೆ ಕಳಿಸುವಂಥದ್ದು ಕಷ್ಟದ ಪರಿಸ್ಥಿತಿಯಲ್ಲಿರುವಂಥ ಕುಟುಂಬಗಳು ಇವತ್ತು ಒಳ್ಳೆಯ ಸ್ಕೂಲ್ಗಳಿಗೆ ಮಕ್ಕಳನ್ನು ಕಳಿಸಿ ಉತ್ತಮ ರೀತಿಯ ಎಜುಕೇಷನ್ನ ಮಕ್ಕಳಿಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ಸಹ ಈ ಪರಿಮೋಚನಾ ಯೋಜನೆ ಮುಖಾಂತರ ಈ ಜನಗಳು ಮಾಡಿಕೊಂಡಿದ್ದಾರೆ. ಇದೆಲ್ಲದರಿಂದ ನಮ್ಗೆ ಕಂಡುಬರುವಂಥದ್ದು ಈ ಯೋಜನೆ ಒಂದು ಒಳ್ಳೆಯ ಮಾಡೆಲ್ ಆಗಿದೆ. ಮಹಿಳೆಯರ ಒಂದು ಯೋಜನೆಯ ಮುಖಾಂತರ ಎಷ್ಟು ರೀತಿಯ ಒಂದು ಉನ್ನತ ಸ್ಥಾನವನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಏನೂ ಗೊತ್ತೇ ಇಲ್ಲದೆ ಇರುವಂಥವ್ರು ಮನೆಯಿಂದ ಹೊರಗೆ ಯಾರು ಬಂದರೆ ಆ ಸಂದರ್ಭದಲ್ಲಿ ಒಂದು ಕರೆಂಟ್ ಬಿಲ್ ಕಟ್ಟುವ ಬಂದರೂ ಸಹಿತ ಮೀಟರ್ ರೀಡಿಂಗ್ ಬಂದಿದ್ದರೂ ಸಹ ಹೊರಗೆ ಬರ್ತಿರಲಿಲ್ಲ ಜನ. ಅಂಥವ್ರು ಇವತ್ತು ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಕಡೆ ಕೂತು ಸಾಲವನ್ನು ಮಂಜೂರಿ ಮಾಡ್ಕೊಂಡು ಬಂದು ಮನೆಗೆ ಏನು ಕಷ್ಟದ ಅವಶ್ಯಕತೆ ಇದೆ ಹಣದ್ದು ಅದನ್ನು ನಿಭಾಯಿಸ್ಕೊಂಡು ಬರ್ತಾಯಿದ್ದಾರೆ. ಪರಿಮೋಚನಾ ಯೋಜನೆ ಎಲ್ಲ ಮಹಿಳೆಯರು ಕಂಡುಕೊಂಡಿದ್ದಾರೆ. ಒಳ್ಳೆಯ ರೀತಿಯ ಜೀವನ ಸಾಗಿಸಲಿಕ್ಕೆ ಇದೊಂದು ಮಾಡೆಲ್ ಆಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ.